ಬೆಂಗಳೂರು ಟ್ರಾಫಿಕ್ಕಿಗೆ ಅಂತಾನೆ ಯಾವಾಗಲೂ ಕೂಡ ಸಾಕಷ್ಟು ಒಂದು ರೀತಿ ಪ್ರಸಿದ್ಧಿ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಈ ಒಂದು ಏರ್ಪೋರ್ಟ್ ರಸ್ತೆ ಅಥವಾ ಬಳ್ಳಾರಿ ರಸ್ತೆ ಏನಿದೆ, ಈ ಒಂದು ರಸ್ತೆ ಕೂಡ ಪ್ರತಿದಿನ ಸಾಕಷ್ಟು ಒಂದು ಟ್ರಾಫಿಕ್ನಿಂದ ಕೂಡಿರುತ್ತೆ. ಯಾಕೆಂದರೆ ಹೆಬ್ಬಾಳದಲ್ಲಿರುವಂಥ ಈ ಒಂದು ಫ್ಲೈಓವರ್ ಕೂಡ ಏನಿದೆ, ಅದು ಕೂಡ ಎಲ್ಲೋ ಒಂದು ಕಡೆ ಸರಿಯಾಗಿ ಇಲ್ವಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಕೂಡ ಇರುವಂಥದ್ದು. ಇನ್ನು ಈಗ ಅಲ್ಲಿ ಇರುವಂಥ ಒಂದು ಫ್ಲೈಓವರ್ ಕೂಡ ಈಗಾಗಲೇ ಹೊಡೆದು ಅಲ್ಲೂ ಕೂಡ ಕಾಮಗಾರಿ ಕೂಡ ಮಾಡ್ತಾ ಇರುವಂಥದ್ದು. ಈಗ ನಾವು ಕೂಡ ಬಳ್ಳಾರಿ ರಸ್ತೆಯಲ್ಲೂ ಕೂಡ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ರಸ್ತೆ ಪ್ರತಿದಿನ ಕೂಡ ಇದೇ ರೀತಿಯಾಗಿ ಆಗೋದಕ್ಕೆ ಕೆಲವೊಂದು ಅಧಿಕಾರಿಗಳೇ ಕಾರಣನ ಅನ್ನೋ ಒಂದು ಅಂಶ ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಈ ಒಂದು ರಸ್ತೆ ಇದೇ ರೀತಿಯಾಗಿದ್ರೂ ಕೂಡ ಹಿರಿಯ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸ್ತಾ ಇಲ್ಲ ಅನ್ನೋ ಒಂದು ಅಂಶ ಕೂಡ ಈಗಾಗಲೇ ವ್ಯಕ್ತವಾಗ್ತಿರುವಂಥದ್ದು. ಯಾಕಂದರೆ ಈ ಹಿಂದೆ ಅಲೋಕ್ ಕುಮಾರ್ ಅವರು ಕಮಿಷನರು ಬೆಂಗಳೂರು ನಗರ ಆಯುಕ್ತರಾದಂಥ ಸಂದರ್ಭದಲ್ಲಿ ಈವನ್ನು ACP ಆಗಿರ್ಬೋದು ಅಥವಾ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರು ಕೂಡ ಫೀಲ್ಡ್ಗೆ ಇಳಿತಾ ಇದ್ರು. ಬೆಳಗ್ಗೆನೆ ಟ್ರಾಫಿಕ್ ಇನ್ಸ್ಪೆಕ್ಟರು, ಟ್ರಾಫಿಕ್ ACP ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಈಗ ಮಾತ್ರ ಎಲ್ಲಿ ಕೇವಲ ಸಿಬ್ಬಂದಿಗಳನ್ನ ಅಲ್ಲಿ ಬಿಟ್ಟಿರ್ತಾರೆ. ಅಂದರೆ ಕಾನ್ಸ್ಟೇಬಲ್ ಆಗಿರ್ಬೋದು, ASI ಆಗಿರ್ಬೋದು, ಇಂತಹ ಅಧಿಕಾರಿಗಳನ್ನ ಮಾತ್ರ ಅಲ್ಲಿ ಬಿಟ್ಟಿರ್ತಾರೆ. ಸೊ ಹೀಗಾಗಿ ಅಷ್ಟಾಗಿ ನಿರ್ವಹಣೆಗೆ ಅದು ಸಾಧ್ಯವಾಗ್ತಾ ಇಲ್ವಾ ಅನ್ನೋ ಒಂದು ಡೌಟ್ ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಇನ್ನು ಸಾಕಷ್ಟು ದಿನಗಳಿಂದನೂ ಕೂಡ ಈ ಒಂದು ಟ್ರಾಫಿಕ್ ಸಮಸ್ಯೆ ಈ ರಸ್ತೆಯಲ್ಲಿ ಇದ್ದೇ ಇರುವಂಥದ್ದು ಪ್ರತಿದಿನ, ಮತ್ತು ಬೆಳಗ್ಗೆ ಮತ್ತು ಸಂಜೆ. ಯಾಕಂದರೆ ಬೆಳಗ್ಗೆ ಹೊತ್ತು ಕೂಡ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿರುತ್ತೆ. ಮತ್ತು ಸಂಜೆ ಕೂಡ ಅಷ್ಟೇ ಎಲ್ಲರೂ ವಾಪಸ್ ಮನೆಗೆ ಹೋಗುವಂಥ ಸಂದರ್ಭದಲ್ಲೂ ಇದೇ ರೀತಿಯಾಗಿರುತ್ತೆ. ಇದ್ರ ಬಗ್ಗೆ ಪ್ರತಿದಿನ ಕೂಡ ಇಲ್ಲಿ ವಾಹನ ಸವಾರರು ಇಲ್ಲಿ ಪರದಾಟ ಮಾಡ್ಕೊಂಡು ಹೋಗುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಈ ಒಂದು ರಸ್ತೆಯಲ್ಲಿ ಅಷ್ಟಾಗಿ ಸಿಗ್ನಲ್ಲು ಇಲ್ಲ. ಸೊ ಹೀಗಾಗಿ ಸಿಗ್ನಲ್ ಇಲ್ಲದೆ ಇರುವಂಥ ಕಾರಣಕ್ಕೂ ಕೂಡ ಒಂದು ರೀತಿಯಾಗಿ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಅಂತಲೇ ಹೇಳ್ಬೋದು. ಇನ್ನು ಫ್ಲೈಓವರ್ ವಿಚಾರವಾಗಿ ನೋಡ್ತಾ ಹೋಗಿದರೆ ಅಲ್ಲೂ ಕೂಡ ಫ್ಲೈಓವರ್ ಮೇಲೂ ಹತ್ತುವಂಥ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಬಹುತೇಕ ಟ್ರಾಫಿಕ್ ಆಗಿರುವಂಥದ್ದು. ಇನ್ನು ಅನೇಕ ದಿನಗಳಿಂದನೂ ಕೂಡ ಈ ಸಮಸ್ಯೆ ಇದ್ರೂ ಕೂಡ ಅಷ್ಟಾಗಿ ಹಿರಿಯ ಅಧಿಕಾರಿಗಳು ಮಾತ್ರ ಇಲ್ಲಿ ಗಮನ ಹರಿಸ್ತಾ ಇಲ್ಲ ಅನ್ನೋ ಒಂದು ಅಂಶ ಇಲ್ಲಿ ವ್ಯಕ್ತವಾಗ್ತಿರುವಂಥದ್ದು. ಯಾಕಂದರೆ ಅಲೋಕ್ ಕುಮಾರ್ ಇದ್ದಂಥ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಅಂತ ಅನ್ಸ್ಕೊಂತಿದ್ದಂತಹ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ACP ಆಗಿರ್ಬೋದು, ಅವರು ಫೀಲ್ಡಿಗೆ ಇಳಿತಾ ಇದ್ರು. ಆದರೆ ಈಗ ಯಾವುದೇ ಕಾರಣಕ್ಕೂ ಕೂಡ ಕೇವಲ ಕಾನ್ಸ್ಟೇಬಲ್ ಆಗಿರ್ಬೋದು ಅಥವಾ ASI ಆಗಿರ್ಬೋದು, ಅವರು ಮಾತ್ರ ಇಲ್ಲಿ ಫೀಲ್ಡಿಗೆ ಇಳಿದು ಕೆಲಸವನ್ನು ಮಾಡ್ತಿದ್ದಾರೆ. ಇವರೆಲ್ಲರೂ ಕೂಡ AC ರೂಮಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ವಾಹನ ಸವಾರರು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಈಗ ಈ ಒಂದು ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಾದರೂ ಹಿರಿಯ ಮಟ್ಟದ ಅಧಿಕಾರಿಗಳು ಫೀಲ್ಡ್ಗೆ ಇಳಿದು ಆದಷ್ಟು ಬೇಗ ಈ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಪರಿಹರಿಸಬೇಕು ಅನ್ನೋ ಒಂದು ಮಾತನ್ನು ಕೂಡ ವಾಹನ ಸವಾರರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಭು ಜೊತೆ ಅಜಯ್, ಸಮಯ ನ್ಯೂಸ್, ಬೆಂಗಳೂರು.